ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಜ್ಯೋತಿಷ್ಯದ ಒಂದು ಸಿಕ್ಕಾಪಟ್ಟೆ ದೊಡ್ಡ ಘಟನೆ ಬಗ್ಗೆ. ಹೌದು, ರಾಹು ಗ್ರಹ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಆಧಾರವಾಗಿರೋದು ಸಂಖ್ಯಾಶಾಸ್ತ್ರ ಮತ್ತು ಗ್ರಹಗಳ ಸಂಚಾರವನ್ನ ವಿವರಿಸೋ ಕೆಲವು ಗ್ರಂಥಗಳು. ಈ ಗ್ರಂಥಗಳ ಪ್ರಕಾರ ಇದೇನು ಸುಮ್ನೆ ಗ್ರಹಗಳು ಮನೆ ಬದಲಾಯಿಸಿದ ಹಾಗಲ್ಲ, ಇದು ಕೆಲವರ ಲೈಫ್ನ ಗೇಮನ್ನೇ ಚೇಂಜ್ ಮಾಡುವಷ್ಟು ಪವರ್ಫುಲ್ ಟೈಮ್ ಅಂತ ಹೇಳಲಾಗ್ತಿದೆ. ನಿಜ. ಅದರಲ್ಲೂ ವಿಶೇಷವಾಗಿ ಕೆಲವು ಜನ್ಮದಿನಾಂಕದವರ ಮೇಲೆ ಇದರ ಪ್ರಭಾವ ಜಾಸ್ತಿ. ಹೌದು. ಯಾವುದೇ ತಿಂಗಳ 5, 6, 7 ಅಥವಾ 8ನೇ ತಾರೀಕು ಈ ದಿನ ಹುಟ್ಟಿದವರ ಮೇಲೆ ಇದರ ಎಫೆಕ್ಟ್ ತುಂಬಾ ಇರುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇದರ ಅಸಲಿ ಮ್ಯಾಟರ್ ಏನು? ಅದೇ, ಈ ರಾಹು ಇದೆಯಲ್ಲ, ಅದು ನಮ್ಮ ಮುಂದೆ ಒಂದು ಶಾರ್ಟ್ಕಟ್ ಅನ್ನೋ ಮಾಯಾಜಾಲವನ್ನು ಹಾಸುತ್ತೆ. ಶಾರ್ಟ್ಕಟ್. ಯಾರು ಈ ಜಾಲಕ್ಕೆ ಬೀಳ್ತಾರೆ, ಯಾರು ಅದನ್ನ ದಾಟಿ ಹೋಗ್ತಾರೆ ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ನಿಜವಾದ ಕುತೂಹಲ. ಖಂಡಿತ. ನೀವು ಶಾರ್ಟ್ಕಟ್ ಅಂತ ಹೇಳಿದ್ದು ಅಂದ್ರೆ ಅದು ತುಂಬಾ ಸೂಕ್ತವಾದ ಪದ. ಏಕೆಂದ್ರೆ ರಾಹುವಿನ ಸ್ವಭಾವವೇ ಅದು. ಓ ಹಾಗಾ? ರಾಹು ಅಂದ್ರೆ ಅದೊಂದು ಗ್ರಹ ಅಲ್ಲ, ಅದೊಂದು ನೆರಳಿನ ಶಕ್ತಿ, ಒಂದು ಎನರ್ಜಿ ಪಾಯಿಂಟ್. ನಮ್ಮ ಗ್ರಂಥಗಳಲ್ಲಿ ಇದನ್ನ ಮಾಯೆ ಅಂದ್ರೆ ಇಲ್ಯೂಷನ್, ಇಲ್ಯೂಷನ್, ಹಠಾತ್ ಘಟನೆಗಳು, ದೊಡ್ಡ ದೊಡ್ಡ ಆಸೆಗಳು, ಫಾರಿನ್ ಕನೆಕ್ಷನ್ಸ್ ಇದೆಲ್ಲದರ ಕಾರಕ ಅಂತಾರೆ. ಓಕೆ. ಸೊ ಈ ಪವರ್ಫುಲ್ ಎನರ್ಜಿ ಸಮಾಜ, ಟೆಕ್ನಾಲಜಿ, ಹೊಸ ಆಲೋಚನೆಗಳನ್ನು ಪ್ರತಿನಿಧಿಸುವ ಕುಂಭರಾಶಿಗೆ ಕಾಲಿಟ್ಟಾಗ ಏನಾಗುತ್ತೆ? ಕುಂಭ ಅನ್ನೋದು ಒಂದು ವಾಯುತತ್ವದ ರಾಶಿ. ಅಂದ್ರೆ ಗಾಳಿಯ ಹಾಗೆ ಎಲ್ಲೆಡೆ ಹರಡುವ ಗುಣ. ಹಾಗಾಗಿ ರಾಹುವಿನ ವೇಗ ಕುಂಭದ ವಿಸ್ತಾರ ಸೇರಿದಾಗ ಆಗುವ ಬದಲಾವಣೆಗಳು ಸಿಕ್ಕಾಪಟ್ಟೆ ವೇಗವಾಗಿ ಎಲ್ಲರ ಮೇಲೂ ಪರಿಣಾಮ ಬೀರುವ ರೀತಿ ಇರುತ್ತೆ. ನಾನು ಓದಿದ ಗ್ರಂಥಗಳಲ್ಲಿ ರಾಹುವಿನ ಬಗ್ಗೆ ಒಂದು ಮಾತು, ಅದು ತುಂಬಾ ನಾಟಕೀಯವಾಗಿತ್ತು. ಏನು ಅಂತ? ಅದು ಒಬ್ಬ ವ್ಯಕ್ತಿಯನ್ನು ರಾತ್ರೋರಾತ್ರಿ ರಾಜನನ್ನಾಗಿಯೂ ಮಾಡಬಲ್ಲದು, ಅದೇ ಸಮಯದಲ್ಲಿ ಭಿಕ್ಷುಕನನ್ನಾಗಿಯೂ ಮಾಡಬಲ್ಲದು ಅಂತ. ಅಂದ್ರೆ ಆಯ್ಕೆ ನಮ್ದು, ದಾರಿ ನಮ್ದು. ಹೌದು. ಸರಿ ದಾರಿಯಲ್ಲಿ ನಡೆದ್ರೆ ಹಠಾತ್ ಯಶಸ್ಸು, ತಪ್ಪು ದಾರಿ ಹಿಡಿದ್ರೆ ಹಠಾತ್ ಪತನ. ಇದು ಕೇಳೋಕೆ ಒಂದು ಥ್ರಿಲ್ಲರ್ ಸಿನಿಮಾ ಕಥೆ ತರ ಇದೆ. ಹೌದು, ಸಿನಿಮಾ ಕಥೆನೇ. ಆದ್ರೆ ನಮ್ಮೆಲ್ಲರ ಜೀವನದ ಕಥೆ ಕೂಡ ಹೌದು. ಇದರ ಹಿಂದಿನ ಸೈಕಾಲಜಿ ಅರ್ಥ ಮಾಡ್ಕೊಳ್ಬೇಕು. ರಾಹು ನಮ್ಮೊಳಗೆ ಅಡಗಿರುವ ತೀವ್ರವಾದ ಆಸೆಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಹೊರಗೆ ತರುತ್ತೆ. ಬೇಗ ಶ್ರೀಮಂತನಾಗ್ಬೇಕು, ಬೇಗ ಫೇಮಸ್ ಆಗ್ಬೇಕು ಅನ್ನೋ ಆಸೆಯನ್ನ 100 ಪಟ್ಟು ಹೆಚ್ಚಿಸುತ್ತೆ. ಓಕೆ. ಈಗ ಕುಂಭರಾಶಿಯವರ ಸ್ವಭಾವ ನೋಡಿ. ಅವ್ರು ಯಾವಾಗ್ಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋರು, ಹೊಸ ಐಡಿಯಾಗಳಿಗೆ ತೆರೆದುಕೊಂಡಿರ್ತಾರೆ. ಅದೇ ಅವರಲ್ಲಿ ಒಂದು ವೀಕ್ನೆಸ್ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ ಮಾಡಿಕೊಳ್ಳುವುದು ಮತ್ತು ಜನರನ್ನ ಬೇಗ ನಂಬಿಬಿಡುವುದು. ಸರಿ. ಈಗ ಯೋಚಿಸಿ, ಶಾರ್ಟ್ಕಟ್ ಆಸೆಯನ್ನ ಹೆಚ್ಚಿಸುವ ರಾಹು ಈ ಗೊಂದಲದಲ್ಲಿರುವ ಕುಂಭರಾಶಿಗೆ ಬಂದಾಗ ಮಾಯೆ, ಆಸೆ ಮತ್ತು ಆತುರ ಈ 3 ಸೇರಿ ಒಂದು ಡೇಂಜರಸ್ ಕಾಂಬಿನೇಷನ್ ಆಗತ್ತೆ. ಪರ್ಫೆಕ್ಟ್. ಓಕೆ. ಹಾಗಿದ್ರೆ ಈ ಡೇಂಜರಸ್ ಕಾಂಬಿನೇಷನ್ ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಮೊದಲು ದುಡ್ಡಿನ ವಿಚಾರಕ್ಕೆ ಬರೋಣ. ಹಠಾತ್ ಲಾಭ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಲಾಟ್ರಿ ಹೊಡೆಯುತ್ತಾ? ಹಾ, ಲಾಟ್ರಿ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಅದರ ಹತ್ತಿರದ್ದೇನಾದ್ರೂ ಆಗ್ಬಹುದು. ಓಹ್. ಇಲ್ಲಿ ಹಠಾತ್ ಲಾಭ ಅಂದ್ರೆ ಹೆಚ್ಚಾಗಿ ಆನ್ಲೈನ್ ಮೂಲಕ ಬರೋದು, ಕುಂಭರಾಶಿ ಟೆಕ್ನಾಲಜಿ ಮತ್ತು ಇಂಟರ್ನೆಟ್ಗೆ ಸಂಬಂಧಿಸಿದ್ದು. ಹೌದು. ರಾಹು ಹಠಾತ್ ಘಟನೆಗಳಿಗೆ, ಷೇರು ಮಾರುಕಟ್ಟೆ, ಕ್ರಿಪ್ಟೋಕರೆನ್ಸಿ, ಆನ್ಲೈನ್ ಬಿಸ್ನೆಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ ಈ ಥರದ ಕ್ಷೇತ್ರಗಳಲ್ಲಿ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ. ಆದ್ರೆ ರಾಹುವಿನ ಇನ್ನೊಂದು ಮುಖವನ್ನು ಮರಿಬಾರ್ದು. ಅದೇ ಮಾಯೆ. ಅಂದ್ರೆ ಜೆಟ್ ವೇಗದಲ್ಲಿ ದುಡ್ಡು ಬರುತ್ತೋ ಅದೇ ವೇಗದಲ್ಲಿ ವಾಪಸ್ ಹೋಗ್ಬೋದು. ಆನ್ಲೈನ್ ಸ್ಕ್ಯಾಮ್ಗಳು, ಸುಳ್ಳು ಹೂಡಿಕೆ ಯೋಜನೆಗಳು ಹೆಚ್ಚಾಗ್ಬೋದು. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳುವಾಗ ಹುಷಾರಾಗಿರಬೇಕು. ಬಹಳ ಮುಖ್ಯ. ಒಂದು ಹೆಜ್ಜೆ ಹಿಂದೆ ನಿಂತು ಯೋಚಿಸುವುದು ಬಹಳ ಮುಖ್ಯ. ಸರಿ, ದುಡ್ಡಿನ ವಿಚಾರದಲ್ಲಿ ರಿಸ್ಕ್ ಇದೆ ಅಂತಾಯ್ತು. ಇನ್ನು ಕೆಲ್ಸ, ಬಿಸ್ನೆಸ್ ವಿಷಯದಲ್ಲಿ ಇಲ್ಲೂ ಅದೇ ಥರನಾ? ಹೆಚ್ಚು ಕಡಿಮೆ. ಉದ್ಯೋಗ ಬದಲಾವಣೆ, ವಿದೇಶಿ ಅವಕಾಶಗಳ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಎಲ್ರೂ ಕೆಲ್ಸ ಬಿಟ್ಟು ಹೊಸ ಕೆಲ್ಸ ಹುಡುಕ್ಬೇಕಾ? ಹಾಗಲ್ಲ. ಇದರರ್ಥ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬಂದು ತಟ್ಟುತ್ತವೆ. ಬಹುಶಃ ನೀವು ಅಂದುಕೊಂಡಿರದ ಕಂಪನಿಯಿಂದ ಆಫರ್ ಬರ್ಬೋದು, ಅಥವಾ ನಿಮ್ಮ ಈಗಿನ ಕೆಲಸದಲ್ಲೇ ವಿದೇಶಕ್ಕೆ ಹೋಗೋ ಚಾನ್ಸ್ ಸಿಗ್ಬೋದು. ಹೊಸ ಪ್ರಾಜೆಕ್ಟ್ಗಳು, ಹೊಸ ಜವಾಬ್ದಾರಿಗಳು. ಸೌಂಡ್ಸ್ ಗುಡ್. ಆದ್ರೆ ಇಲ್ಲೂ ರಾಹುವಿನ ಒಂದು ಟ್ವಿಸ್ಟ್ ಇರ್ಬೇಕಲ್ಲ? ಖಂಡಿತ ಇದೆ. ಅದು ಡಾಕ್ಯುಮೆಂಟೇಶನ್ ಮತ್ತು ಕಾನೂನು ವಿಷಯಗಳಲ್ಲಿ. ಸರಿ.
ರಾಹು ಮಾಯೆ ಕಾರಕ ಆಗಿರೋದ್ರಿಂದ ಅಗ್ರಿಮೆಂಟ್ಗಳಲ್ಲಿ ಸಣ್ಣ ಅಕ್ಷರಗಳಲ್ಲಿ ಬರದ ಕಂಡೀಷನ್ಸ್ಗಳಿರಬಹುದು, ಆತುರದಲ್ಲಿ ಏನಾದ್ರೂ ಸೈನ್ ಮಾಡಿದ್ರೆ. ಮುಂದೆ ಕಾನೂನು ತೊಡಕುಗಳಿಗೆ ಸಿಕ್ಕಾಕೊಳ್ಳುವ ಅಪಾಯ ಇರುತ್ತೆ. ಎಕ್ಸಾಕ್ಟ್ಲಿ. ಹಾಗಾಗಿ ಪ್ರತಿಯೊಂದು ಕಾಗದವನ್ನೂ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವೇ ಮುಂದುವರಿಯುವುದು ಬುದ್ಧಿವಂತಿಕೆ. ರಿಲೇಶನ್ಶಿಪ್ಸ್ ಬಗ್ಗೆನೂ ಇದೇ ಹಠಾತ್ ಅನ್ನೋ ಪದ ಬಳಸಲಾಗಿದೆ. ಹೊಸ ಸ್ನೇಹ ಶುರುವಾಗುತ್ತೆ, ಹಳೆ ಸಂಬಂಧ ಮುರಿದು ಬೀಳುತ್ತೆ, ಎಲ್ಲವೂ ಫಾಸ್ಟಾಗಿ ಆಗುತ್ತೆ ಅಂತ. ಯಾಕೆ ಇಷ್ಟು ಚಂಚಲತೆ? ಯಾಕಂದ್ರೆ ರಾಹುವಿನ ಶಕ್ತಿ ಸ್ಥಿರವಾಗಿರುವುದಿಲ್ಲ. ಅದು ಒಂದು ಸುಂಟ್ರಗಾಳಿ ಇದ್ದ ಹಾಗೆ. ಓ. ಅದು ಬಂದಾಗ ಎಲ್ಲವನ್ನೂ ತಲೆಕೆಳಗು ಮಾಡಿ ಹೋಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಭಾವನಾತ್ಮಕವಾಗಿ ಸ್ಥಿರವಾಗಿರುವುದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅನಿರೀಕ್ಷಿತವಾಗಿ ಯಾರೋ ಒಬ್ರು ಜೀವನದಲ್ಲಿ ಬರಬಹುದು, ಅವರ ಮೇಲೆ ತೀವ್ರವಾದ ಆಕರ್ಷಣೆ ಉಂಟಾಗಬಹುದು. ಅದೇ ರೀತಿ ಸಣ್ಣ ಪುಟ್ಟ ಕಾರಣಗಳಿಗೆ ದೀರ್ಘಕಾಲದ ಸಂಬಂಧಗಳು ಮುರಿದು ಬೀಳಬಹುದು. ಎಲ್ಲವೂ ನಾಟಕೀಯವಾಗಿ ನಡೆಯುತ್ತೆ. ಓಕೆ, ಇದು ಜನರಲ್ ಎಫೆಕ್ಟ್ಸ್ ಆಯ್ತು. ಈಗ ಈ ಚರ್ಚೆಯ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ನಿರ್ದಿಷ್ಟ ದಿನಾಂಕಗಳ ಬಗ್ಗೆ. ಹೌದು, ನಿರ್ದಿಷ್ಟವಾಗಿ 5, 6, 7 ಮತ್ತು 8ನೇ ತಾರೀಕಿನಂದು ಹುಟ್ಟಿದವರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ 5ನೇ ತಾರೀಕು. 5ನೇ ತಾರೀಕು. ಇವರನ್ನು ಹುಟ್ಟು ಬಿಸ್ನೆಸ್ ಮ್ಯಾನ್, ಮಾತಿನಲ್ಲೇ ಮರುಳು ಮಾಡುವವರು ಅಂತ ಹೇಳಲಾಗುತ್ತೆ. ಹೌದು. ಸಂಖ್ಯಾಶಾಸ್ತ್ರದ ಪ್ರಕಾರ 5ನೇ ಸಂಖ್ಯೆ ಬುಧನಿಗೆ ಸೇರಿದ್ದು. ಬುಧ ಅಂದ್ರೆ ಕಮ್ಯುನಿಕೇಷನ್, ಇಂಟೆಲಿಜೆನ್ಸ್, ವ್ಯಾಪಾರ. ಸರಿ. ಈಗ ರಾಹು ಬಂದು ಈ ಗುಣಗಳನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಅಂದ್ರೆ 5ನೇ ತಾರೀಕಿನವರ ದೊಡ್ಡ ಶಕ್ತಿಯೇ ಅವರ ಮಾತಿನ ಚಾಕಚಕ್ಯತೆ. ಓಕೆ. ಈ ಸಂಕ್ರಮಣ ಆ ಶಕ್ತಿಯನ್ನು ಒಂದು ಸೂಪರ್ ಪವರ್ ಆಗಿ ಬದಲಾಯಿಸಬಹುದು. ಆದ್ರೆ ಪ್ರತಿಯೊಂದು ಸೂಪರ್ ಪವರ್ಗೂ ಒಂದು ದೌರ್ಬಲ್ಯವಿರುತ್ತೆ. ಕರೆಕ್ಟ್. ಇಲ್ಲಿ ಆ ದೌರ್ಬಲ್ಯವೇ ಬೇರೆಯವರ ಮಾತನ್ನು ಗುಡ್ಡಿಗಾಗಿ ನಂಬುವುದು. ಅವರು ಜನರನ್ನು ಸುಲಭವಾಗಿ ಒಪ್ಪಿಸಬಹುದು, ಆದರೆ ಅದೇ ಸುಲಭದಲ್ಲಿ ಬೇರೆಯವರಿಂದ ಮೋಸ ಹೋಗುವ ಸಾಧ್ಯತೆಯೂ ಇರುತ್ತೆ. ಒಂದು ನಿಮಿಷ. ಬಿಸ್ನೆಸ್ನಲ್ಲಿ ಜನರನ್ನು ನಂಬಲೇಬೇಕಲ್ವಾ? ಇಲ್ಲದಿದ್ರೆ ಡೀಲ್ ಹೇಗಾಗುತ್ತೆ? ಹಾಗಾದ್ರೆ ಇವರು ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಅದ್ಭುತವಾದ ಪ್ರಶ್ನೆ. ಇಲ್ಲಿ ನಂಬಬೇಡಿ ಅಂತ ಹೇಳ್ತಾ ಇಲ್ಲ, ಬದಲಿಗೆ ಕುರುಡಾಗಿ ನಂಬಬೇಡಿ ಅಂತ ಹೇಳ್ತಾ ಇರೋದು. ಸರಿ, ಅರ್ಥ ಆಯ್ತು. ಹಾಗಾಗಿ ಈ ಅವಧಿಯಲ್ಲಿ ಅವರ ಯಶಸ್ಸು ನಿಂತಿರುವುದು ಅವರು ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ಎನ್ನುವುದರ ಮೇಲಲ್ಲ, ಬದಲಿಗೆ ಎಷ್ಟು ಜಾಗರೂಕತೆಯಿಂದ ಕೇಳಿಸಿಕೊಳ್ಳುತ್ತಾರೆ ಎನ್ನುವುದರ ಮೇಲೆ. ಆಸಕ್ತಿದಾಯಕವಾಗಿದೆ. ಪ್ರತಿಯೊಂದು ಮಾತಿನ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು, ಪ್ರತಿಯೊಂದು ಆಫರಿನ ಸಾಧಕ ಬಾಧಕಗಳನ್ನು ವಿಶ್ಲೇಷಿಸುವುದು ಬಹಳ ಮುಖ್ಯ. ಅವರ ಮಾತು ಅವರ ಅಸ್ತ್ರ, ಆದರೆ ಅವರ ಕಿವಿ ಅವರ ಗುರಾಣಿಯಾಗಬೇಕು. ವಾವ್, ಇದು ಅದ್ಭುತವಾದ ಒಳನೋಟ. ಸರಿ, ಮಾತಿನಿಂದ ಈಗ ಆಕರ್ಷಣೆಯ ಕಡೆಗೆ ಹೋಗೋಣ. 6ನೇ ತಾರೀಖಿನಂದು ಹುಟ್ಟಿದವರು. ಶುಕ್ರನ ಸಂಖ್ಯೆ. ಇವರು ಐಷಾರಾಮಿ ಜೀವನ, ಸೌಂದರ್ಯ, ಕಲೆ ಅಂತೆಲ್ಲ ಇಷ್ಟಪಡುವವರು. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗಿದೆ. ಖಂಡಿತ. 6ನೇ ಸಂಖ್ಯೆ ಶುಕ್ರನಿಗೆ ಸಂಬಂಧಿಸಿದ್ದು. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಐಷಾರಾಮಿ, ಫ್ಯಾಷನ್, ಮೀಡಿಯಾ. ಓಕೆ. ರಾಹು ಈ ಕ್ಷೇತ್ರಗಳಲ್ಲಿ ಹಠಾತ್ ಯಶಸ್ಸನ್ನು ತಂದುಕೊಡ್ತಾನೆ. ಸೊ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಮಾಡೆಲ್, ನಟ ಅಥವಾ ಯಾವುದೇ ಕ್ರಿಯೇಟಿವ್ ಫೀಲ್ಡಲ್ಲಿದ್ರೆ ಇದು ಅವರ ಸಮಯ. ಆದರೆ ಇಲ್ಲೂ ಒಂದು ಪರೀಕ್ಷೆ ಇದೆ. ಖಂಡಿತ. ರಾಹುವಿನ ಮಾಯೆ, ಶುಕ್ರನ ಭೋಗದೆ ಜೊತೆ ಸೇರಿದಾಗ ಅದು ಮಿತಿಮೀರಿದ ಖರ್ಚು, ಅನೈತಿಕ ಸಂಬಂಧಗಳು ಮತ್ತು ಭಾವನಾತ್ಮಕ ಮೋಸಗಳಿಗೆ ದಾರಿ ಮಾಡಿಕೊಡಬಹುದು. ದುಡ್ಡು ಬರುತ್ತೆ, ಅದೇ ಅದನ್ನು ಉಳಿಸ್ಕೊಳ್ಳಲು ಶಿಸ್ತು ಬೇಕು. ಇಲ್ಲೊಂದು ಗೊಂದಲ ಇದೆ. ಮೂಲಗಳ ಪ್ರಕಾರ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ರೀತಿಯಲ್ಲಿ ಐಷಾರಾಮಿ ಜೀವನದ ಪ್ರದರ್ಶನ ಅಲ್ವಾ? ಹೌದು ಹೌದು. ಹಾಗಿದ್ಮೇಲೆ ಅತಿಯಾದ ಖರ್ಚು ಮಾಡಬೇಡಿ, ಶಿಸ್ತಿನಿಂದ ಇರಿ ಅಂತ ಹೇಳುವುದು ವಿರೋಧಾಭಾಸದಂತೆ ಕೇಳಿಸ್ತಿಲ್ಲೇ? ತುಂಬಾ ಒಳ್ಳೆ ಪಾಯಿಂಟ್. ಇದೇ ಇಲ್ಲಿರುವ ನಿಜವಾದ ಚಾಲೆಂಜ್. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಸೋಷಿಯಲ್ ಮೀಡಿಯಾದಲ್ಲಿ ಯಶಸ್ವಿಯಾಗಲು ಒಂದು ಬ್ರ್ಯಾಂಡ್ ತೋರಿಸ್ಬೇಕಾಗಬಹುದು, ಆದ್ರೆ ಆ ಬ್ರ್ಯಾಂಡ್ಗೋಸ್ಕರ ತಮ್ಮ ನಿಜ ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು. ಅಂದ್ರೆ ರಿಯಲ್ ಮತ್ತು ರೀಲ್ ಲೈಫ್ ನಡುವಿನ ವ್ಯತ್ಯಾಸ. ಎಕ್ಸಾಕ್ಟ್ಲಿ. ಆ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ದುಬಾರಿ ವಸ್ತುಗಳನ್ನು ತೋರಿಸಿ ಫಾಲೋವರ್ಸ್ಗಳನ್ನು ಗಳಿಸಬಹುದು, ಆದರೆ ಆ ವಸ್ತುಗಳನ್ನು ಕೊಳ್ಳಲು ಸಾಲ ಮಾಡಿದ್ರೆ ನಾಳೆ ಅದೇ ಫಾಲೋವರ್ಸ್ಗಳು ಸಹಾಯಕ ಬರುವುದಿಲ್ಲ. ನಿಜ. ಹಾಗಾಗಿ ಈ ಸಮಯದಲ್ಲಿ ಅವರ ಪರೀಕ್ಷೆ ಇರುವುದು ಶಿಸ್ತು. ಆಕರ್ಷಕ ಜಗತ್ತಿನ ಮಾಯೆಯಲ್ಲಿ ಸಿಲುಕದೆ ತಮ್ಮ ಮಿತಿಗಳನ್ನು ಅರಿತು ನಡೆದ್ರೆ ಮಾತ್ರ ಯಶಸ್ಸು ಸ್ಥಿರವಾಗಿರುತ್ತೆ. ಸರಿ, ಕೇಳಿ, ಈಗ 7ನೇ ತಾರೀಕಿನವರ ಕಥೆ ಬಹಳ ವಿಚಿತ್ರವಾಗಿದೆ. ಕೇತುವಿನ ಸಂಖ್ಯೆ. ಇವರು ಆಧ್ಯಾತ್ಮ, ಸಂಶೋಧನೆ, ಏಕಾಂತವನ್ನು ಇಷ್ಟಪಡುವವರು. ಆದರೆ ಇವರ ಮೇಲಿನ ಪರಿಣಾಮದಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹೇಗೆ?
ಒಂದೆಡೆ ಮನಸ್ಸಿನ ಗೊಂದಲ, ನಿದ್ದೆ ಇಲ್ಲದಿರುವುದು, ಭಯ. ಇನ್ನೊಂದೆಡೆ ವಿದೇಶ ಪ್ರಯಾಣ, ಐಟಿ ಕ್ಷೇತ್ರದಲ್ಲಿ ಯಶಸ್ಸು, ಆಧ್ಯಾತ್ಮಿಕ ಜ್ಞಾನೋದಯ. ಇದು ಹೇಗೆ ಸಾಧ್ಯ? ಇದು ಸಾಧ್ಯ, ಯಾಕಂದ್ರೆ ಇದು ಒಂದು ಆಂತರಿಕ ಸಂಘರ್ಷ. 7ನೇ ಸಂಖ್ಯೆ ಕೇತುವಿಗೆ ಸೇರಿದ್ದು. ರಾಹು ಕೇತು. ಹೌದು. ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಯಾವಾಗಲೂ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ರಾಹು ತಲೆಯಾದರೆ ಕೇತು ದೇಹ. ರಾಹು ಭೌತಿಕ ಪ್ರಪಂಚ, ಆಸೆ, ಲೌಕಿಕ ಯಶಸ್ಸನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮ, ವೈರಾಗ್ಯ, ಆಂತರಿಕ ಶೋಧನೆಯನ್ನು ಪ್ರತಿನಿಧಿಸ್ತಾನೆ. ಓಕೆ. ಈಗ ರಾಹುವಿನ ಪ್ರಭಾವ ಹೆಚ್ಚಾದಾಗ ಅದು ಕೇತುವಿನ ನೈಸರ್ಗಿಕ ಗುಣಗಳೊಂದಿಗೆ ಸಂಘರ್ಷಕ್ಕಿಳಿಯುತ್ತೆ. ಈ ಆಂತರಿಕ ಯುದ್ಧವೇ ಗೊಂದಲ, ಭಯ, ನಿದ್ರಾಹೀನತೆಗೆ ಕಾರಣ. ಇದನ್ನ ಹೇಗೆ ಕಲ್ಪಿಸಿಕೊಳ್ಳಬಹುದು? ಹೀಗಂದ್ಕೊಳ್ಳಿ, ನೀವೊಂದು ದೋಣಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂಟಿಯಾಗಿದ್ದೀರಿ. ಒಂದು ಕಡೆ ದಡ ಸೇರುವ ಲೌಕಿಕ ಆಸೆ, ಇನ್ನೊಂದು ಕಡೆ ಸಮುದ್ರದ ಆಳವನ್ನು ಅರಿಯುವ ಆಧ್ಯಾತ್ಮಿಕ ಕುತೂಹಲ. ವಾವ್! ಈ ಸಂಘರ್ಷವೇ ಒಂದು ರೀತಿಯಲ್ಲಿ ಅವರನ್ನು ಹೊರಪ್ರಪಂಚದಿಂದ ದೂರ, ಅಂದ್ರೆ ವಿದೇಶಕ್ಕೆ ಅಥವಾ ಯಾವುದಾದ್ರೂ ವಿಷಯದ ಆಳವಾದ ಸಂಶೋಧನೆಗೆ ತಳ್ಳಬಹುದು. ಹಾಗಾದರೆ ಈ ಆಂತರಿಕ ಯುದ್ಧದಿಂದ ಹೊರಗೆ ಬರುವುದು ಹೇಗೆ? ಅದಕ್ಕೆ ಉತ್ತರ, ಆ ಯುದ್ಧವನ್ನು ಗೆಲ್ಲಲು ಪ್ರಯತ್ನಿಸಬಾರ್ದು, ಬದಲಿಗೆ ಅದರಿಂದ ಕಲಿಬೇಕು. ಕಲಿಬೇಕಾ? ಹೌದು. ಮೂಲಗಳಲ್ಲಿ ಧ್ಯಾನ ಮತ್ತು ಜಪದ ಮಹತ್ವವನ್ನು ಇದೇ ಕಾರಣಕ್ಕೆ ಹೇಳಲಾಗಿದೆ. ಧ್ಯಾನವು ಈ ಆಂತರಿಕ ಗೊಂದಲವನ್ನು ಶಾಂತಗೊಳಿಸಿ ಸ್ಪಷ್ಟತೆಯನ್ನು ನೀಡುತ್ತೆ. ಆಗ ಅವರು ತಮ್ಮ ಈ ಸಂಘರ್ಷವನ್ನೇ ಒಂದು ಶಕ್ತಿಯಾಗಿ ಪರಿವರ್ತಿಸಿಕೊಂಡು ದೊಡ್ಡ ಸಾಧನೆ ಮಾಡಬಹುದು. ಸರಿ, ನಾವು ಮಾಯೆ, ಮೋಹ ಮತ್ತು ಆಧ್ಯಾತ್ಮದ ಸಂಘರ್ಷದ ಬಗ್ಗೆ ಮಾತನಾಡಿದೆವು. ಈಗ ಸಂಪೂರ್ಣ ಭಿನ್ನವಾದ ಒಂದು ವಿಷಯಕ್ಕೆ ಬರೋಣ. ಶಿಸ್ತು ಮತ್ತು ಕಠಿಣ ಪರಿಶ್ರಮ. ಹೌದು. 8ನೇ ತಾರೀಖಿನಂದು ಜನಿಸಿದವರ ಕಥೆ ಇದು. ಅವರ ಮೇಲೆ ರಾಹುವಿನ ಪ್ರಭಾವ ಹೇಗಿರಬಹುದು? ಇದು ಅತ್ಯಂತ ಸ್ಪಷ್ಟವಾದ ಮತ್ತು ನೇರವಾದ ಸಂಘರ್ಷ. 8ನೇ ಸಂಖ್ಯೆ ಶನಿಗೆ ಸೇರಿದ್ದು. ಓಕೆ, ಶನಿ. ಶನಿ ಅಂದ್ರೆ ಶಿಸ್ತು, ಕಠಿಣ ಪರಿಶ್ರಮ, ನ್ಯಾಯ, ಕಾನೂನು ಮತ್ತು ನಿಧಾನವಾದರೂ ಸ್ಥಿರವಾದ ಪ್ರಗತಿ. ರಾಹು ಇದಕ್ಕೆ ತದ್ವಿರುದ್ಧ. ಶಾರ್ಟ್ಕಟ್. ಹೌದು, ಶಾರ್ಟ್ಕಟ್, ನಿಯಮ ಉಲ್ಲಂಘನೆ ಮತ್ತು ಹಠಾತ್ ಬದಲಾವಣೆ. ಇದನ್ನ ಹೀಗೆ ಯೋಚಿಸಿ, 8ನೇ ತಾರೀಖಿನವರು ಒಂದು ಕಟ್ಟಡವನ್ನು ಇಟ್ಟಿಗೆ ಇಟ್ಟು ತಾಳ್ಮೆಯಿಂದ ಕಟ್ಟುವವರು. ರಾಹು ಬಂದು, ಯಾಕೆ ಇಷ್ಟು ಕಷ್ಟ, ಪಕ್ಕದಲ್ಲಿ ಲಿಫ್ಟ್ ಇದೆಯಲ್ಲ, ಹತ್ತಿ ಒಂದೇ ಸಾರಿ ಮೇಲೆ ಹೋಗು ಅಂತಾನೆ. ಆದ್ರೆ ಆ ಲಿಫ್ಟ್ ಎಷ್ಟು ಸುರಕ್ಷಿತ, ಅದು ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಇವರಿಗೆ ಮೂಲಗಳಲ್ಲಿ ಕೊಟ್ಟಿರುವ ಸಲಹೆ ಶಾರ್ಟ್ಕಟ್ ಮಾಡಿದ್ರೆ ನಷ್ಟ, ಸರಳ ದಾರಿ ಹಿಡಿದ್ರೆ ಜಯ ಅನ್ನೋದು ಅಕ್ಷರಶಃ ಸತ್ಯ. ಖಂಡಿತ. ಅಂದ್ರೆ ಇದು ಇವರ ವ್ಯಕ್ತಿತ್ವದ ಪರೀಕ್ಷೆಯಾ? ಪಕ್ಕ. ಇದು ಅವರ ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ. ಅವರಿಗೆ ಕೆಲಸದಲ್ಲಿ ವಿಪರೀತ ಒತ್ತಡ ಬರ್ಬೋದು, ಮೇಲಾಧಿಕಾರಿಗಳಿಂದ ತೊಂದರೆ ಆಗ್ಬೋದು, ಕಾನೂನು ಸಮಸ್ಯೆಗಳು ಎದುರಾಗ್ಬೋದು. ಇದೆಲ್ಲವೂ ಅವರನ್ನು ಶಾರ್ಟ್ಕಟ್ ದಾರಿಯ ಕಡೆಗೆ ತಳ್ಳಲು ರಾಹು ಮಾಡುವ ಮಾಯೆ. ಯಾರು ತಮ್ಮ ನೈಸರ್ಗಿಕ ಗುಣವಾದ ಕಠಿಣ ಪರಿಶ್ರಮಕ್ಕೆ ಅಂಟಿಕೊಳ್ಳುತ್ತಾರೋ ಅವರಿಗೆ ಶನಿಯ ಬಲದಿಂದ ಕೊನೆಗೆ ದೊಡ್ಡ ಜವಾಬ್ದಾರಿ, ಅಧಿಕಾರ ಸಿಗುತ್ತೆ. ಯಾರು ಶಾರ್ಟ್ಕಟ್ ಹಿಡಿಯುತ್ತಾರೋ ಅವರು ಶನಿಯಿಂದ ದಂಡನೆ ಅನುಭವಿಸಬೇಕಾಗತ್ತೆ. ಇದು ನೇರವಾದ ಆಯ್ಕೆ. ಶಿಸ್ತಿನ ಶನಿ ಬೇಕೋ, ಮಾಯೆಯ ರಾಹು ಬೇಕೋ ಅಂತ. ಓಕೆ, ಈ ಎಲ್ಲಾ ಪ್ರಭಾವಗಳನ್ನು ಕೇಳಿದ ಮೇಲೆ ಇದನ್ನು ಎದುರಿಸೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಕೆಲವು ಪರಿಹಾರಗಳನ್ನು ಕೂಡ ಸೂಚಿಸಲಾಗಿದೆ. ಹೌದು, ದೀಪ ಹಚ್ಚುವುದು, ಪೂಜೆ, ಮಂತ್ರ. ಹೌದು, ಇದನ್ನೆಲ್ಲ ಕೇಳಿದಾಗ ಕೆಲವರಿಗಿದು ಕೇವಲ ಮೂಢನಂಬಿಕೆ ಅನಿಸಬಹುದು. ಈ ಗ್ರಂಥಗಳಲ್ಲಿ ಈ ಆಚರಣೆಗಳ ಹಿಂದೆ ಏನಾದರೂ ಮಾನಸಿಕ ಅಥವಾ ಸಾಂಕೇತಿಕ ಕಾರಣಗಳನ್ನು ನೀಡಲಾಗಿದೆಯಾ? ಖಂಡಿತ ಇದೆ. ಈ ಪರಿಹಾರಗಳನ್ನು ಕೇವಲ ಧಾರ್ಮಿಕ ಕ್ರಿಯೆಗಳೆಂದು ನೋಡುವ ಬದಲು ಅವುಗಳ ಹಿಂದಿನ ಸೈಕಾಲಜಿಕಲ್ ಅರ್ಥವನ್ನು ನಾವು ಗ್ರಹಿಸಬೇಕು. ಉದಾಹರಣೆಗೆ ದುರ್ಗಾ ಅಥವಾ ಭೈರವನ ಪೂಜೆ. ಇವರಿಬ್ಬರು ರಕ್ಷಣೆ ಮತ್ತು ಧೈರ್ಯದ ಸಂಕೇತ. ಇಂದಿ ಪೂಜೆ ಮಾಡುವುದರಿಂದ ನಮ್ಮೊಳಗಿನ ಭಯವನ್ನು ಹೋಗಲಾಡಿಸಿ ಮನೋಬಲವನ್ನು ಹೆಚ್ಚಿಸಿಕೊಳ್ತೇವೆ. ಸರಿ. ಇನ್ನು ಮಂತ್ರಜಪ, ಓಂ ರಾಹವೇ ನಮಃ ಅಂತ. ಮಂತ್ರ ಜಪಿಸುವುದು ಒಂದು ರೀತಿಯ ಮೈಂಡ್ಫುಲ್ನೆಸ್ ವ್ಯಾಯಾಮ. ಅದು ಚಂಚಲ ಮನಸ್ಸನ್ನು ಕೇಂದ್ರೀಕರಿಸಿ ಸ್ಪಷ್ಟವಾಗಿ ಯೋಚಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆಯೂ ಹೇಳಲಾಗಿದೆ. ಸುಳ್ಳು ಹೇಳಬಾರದು, ಮದ್ಯ ಮಾಂಸ ಸೇವನೆ ಕಡಿಮೆ ಮಾಡಬೇಕು. ಇದರ ಹಿಂದಿನ ತರ್ಕವೇನು? ಅದರ ಹಿಂದಿನ ತರ್ಕ ಬಹಳ ಸರಳ. ರಾಹುವಿನ ಪ್ರಭಾವ ಮಾಯೆ ಮತ್ತು ತಮಸ್ಸು, ಅಂದ್ರೆ ಕತ್ತಲೆಯ ಗುಣಗಳನ್ನು ಹೆಚ್ಚಿಸುತ್ತೆ. ಸುಳ್ಳು ಹೇಳುವುದು, ಅಮಲು ಪದಾರ್ಥಗಳನ್ನು ಸೇವಿಸುವುದು, ಇವೆಲ್ಲವೂ ನಮ್ಮನ್ನು ಆ ಕತ್ತಲೆಯ ಕಡೆಗೆ ಎಳೆಯುತ್ತವೆ. ಹಾಗಾಗಿ ಈ ಸಮಯದಲ್ಲಿ ಸತ್ಯವನ್ನೇ ಮಾತನಾಡುವುದು, ಸಾತ್ವಿಕ ಜೀವನ ನಡೆಸುವುದು, ಇವೆಲ್ಲವೂ ನಾವು ಪ್ರಜ್ಞಾಪೂರ್ವಕವಾಗಿ ರಾಹುವಿನ ನಕಾರಾತ್ಮಕ ಪ್ರಭಾವದಿಂದ ದೂರ ಉಳಿಯಲು ತೆಗೆದುಕೊಳ್ಳುವ ನಿರ್ಧಾರಗಳು.
ಇದು ನಮ್ಮನ್ನು ನಾವು ಶಿಸ್ತುಬದ್ಧಗೊಳಿಸಿಕೊಳ್ಳುವ ಪ್ರಕ್ರಿಯೆ. ನಾವು ಆರಂಭದಲ್ಲಿ ಚರ್ಚಿಸಿದ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನ ಇದು. ಎಕ್ಸಾಕ್ಟ್ಲಿ. ಒಟ್ಟಿನಲ್ಲಿ ರಾಹುವಿನ ಈ ಸಂಚಾರವು ಭಯಪಡುವ ಕಾಲವಲ್ಲ, ಬದಲಿಗೆ ಜಾಗೃತರಾಗುವ ಕಾಲ ಅಂತ ಈ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತಿವೆ ಅಲ್ವಾ? ಹೌದು. ವಿಶೇಷವಾಗಿ 5, 6, 7 ಮತ್ತು 8ನೇ ತಾರೀಕಿನಂದು ಜನಿಸಿದವರು ಆತುರ, ಆಸೆ ಮತ್ತು ಶಾರ್ಟ್ಕಟ್ಗಳನ್ನು ಬಿಟ್ಟು ಎಚ್ಚರಿಕೆಯಿಂದ ಮುನ್ನಡೆದ್ರೆ ಇದೇ ರಾಹು ಅವರನ್ನು ಅನಿರೀಕ್ಷಿತವಾಗಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾನೆ. ಹೌದು, ಏಕ್ದಂ ಸರಿ. ಈ ಗ್ರಹಗಳ ಪ್ರಭಾವವನ್ನು ಒಂದು ಹವಾಮಾನ ವರದಿಯಂತೆ ನೋಡಬೇಕು. ಹವಾಮಾನ ವರದಿ? ಹೌದು. ನಾಳೆ ಜೋರಾಗಿ ಮಳೆ ಬರ್ತದೆ ಎಂದು ತಿಳಿದಾಗ ನಾವು ಹೆದರಿ ಮನೆಯಲ್ಲೇ ಕೂರೋದಿಲ್ಲ. ಇಲ್ಲ, ಕೊಡೆ ಅಥವಾ ರೈನ್ಕೋಟ್ ತೆಗೆದುಕೊಂಡು ಹೋಗ್ತೀವಿ. ಅದೇ ರೀತಿ ರಾಹುವಿನ ಪ್ರಭಾವ ಹೆಚ್ಚಾಗಿದೆ ಎಂದು ತಿಳಿದಾಗ ಭಯಪಡಬೇಕಿಲ್ಲ. ಬದಲಿಗೆ ಈ ಮೂಲದಲ್ಲಿ ತಿಳಿಸಿದ ಪರಿಹಾರಗಳೆಂಬ ಕೊಡೆಯನ್ನು ಬಳಸಿ ಜಾಗರೂಕತೆಯಿಂದ ನಮ್ಮ ಗುರಿಯತ್ತ ಸಾಗಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಸಂಕ್ರಮಣವು ಖಂಡಿತವಾಗಿಯೂ ಸವಾಲುಗಳನ್ನು ತರ್ತದೆ. ಆದರೆ ಅದೇ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವದ ಯಾವ ಭಾಗವನ್ನು ನಾವು ಬಲಪಡಿಸಬೇಕು ಮತ್ತು ಯಾವ ದೌರ್ಬಲ್ಯವನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಡೋ ಒಂದು ಕನ್ನಡಿಯೂ ಆಗಿರ್ಬೋದಲ್ವೇ? ಹೌದು. ಈ ಸಮಯವು ನಮ್ಮ ನಿಜವಾದ ಶಕ್ತಿಯನ್ನು ಪರೀಕ್ಷಿಸುವ ಒಂದು ಅವಕಾಶ.